ದೇವಗುರು ಗ್ರಹವು 2025 ಮೇ 14ರಂದು ಮಿಥುನ ರಾಶಿಯಲ್ಲಿ ಸಂಚರಿಸಿ ನಂತರ ಅಕ್ಟೋಬರ್ 18ರಂದು ಕಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ನಂತರ ಡಿಸೆಂಬರ್ 5ರಂದು ಮತ್ತೆ ಮಿಥುನ ರಾಶಿಯಲ್ಲಿ ವಕ್ರಗತಿಯಿಂದ ಸಂಚರಿಸುತ್ತಾನೆ. ಈ ರೀತಿಯಾಗಿ 2025ರಲ್ಲಿ ಗುರು 3 ಬಾರಿ ರಾಶಿ ಚಕ್ರವನ್ನು ಬದಲಾಯಿಸುತ್ತಾನೆ. ಯಾವ ರಾಶಿಗೆ ಗುರು ಬಲ? 1ನೇ ಪಾಯಿಂಟ್. ಗುರು ವೃಷಭ ರಾಶಿಯಲ್ಲಿ ಸಂಚರಿಸಿದಾಗ ಕರ್ಕ, ಕನ್ಯಾ, ವೃಶ್ಚಿಕ, ಮಕರ ಹಾಗೂ ಮೇಷ ರಾಶಿಯವರಿಗೆ ಪೂರ್ಣ ಗುರುಬಲ, ವೃಷಭ, ಮೀನ, ಧನು ಮತ್ತು ಸಿಂಹ ರಾಶಿಯವರಿಗೆ ಮಧ್ಯಮ ಗುರುಬಲ, ಕುಂಭ, ತುಲಾ ಮತ್ತು ಮಿಥುನ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. 2ನೇ ಪಾಯಿಂಟ್. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವೃಷಭ, ಕುಂಭ, ಧನು, ತುಲಾ ಹಾಗೂ ಸಿಂಹ ರಾಶಿಯವರಿಗೆ ಪೂರ್ಣ ಗುರುಬಲವಿರುವುದು. ಮಿಥುನ, ಮೇಷ, ಮಕರ ಮತ್ತು ಕನ್ಯಾ ರಾಶಿಯವರಿಗೆ ಮಧ್ಯಮ ಗುರುಬಲವಿರುವುದು. ಮೀನ, ವೃಶ್ಚಿಕ ಮತ್ತು ಕರ್ಕ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. 3ನೇ ಪಾಯಿಂಟ್. ಗುರು ಕರ್ಕ ರಾಶಿಯಲ್ಲಿ ಸಂಚರಿಸುವಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ಹಾಗೂ ಕನ್ಯಾ ರಾಶಿಯವರಿಗೆ ಪೂರ್ಣ ಗುರುಬಲವಿರುವುದು. ಕರ್ಕ, ವೃಷಭ, ಕುಂಭ ಮತ್ತು ತುಲಾ ರಾಶಿಯವರಿಗೆ ಮಧ್ಯಮ ಗುರುಬಲವಿರುವುದು. ಮೇಷ, ಧನು ಹಾಗೂ ಸಿಂಹ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ವಿವಾಹ, ಉಪನಯನ ಮೊದಲಾದ ಮಹತ್ವದ ಕಾಲದಲ್ಲಿ ಗುರುಬಲ ಇಲ್ಲದವರು ಮತ್ತು ಮಧ್ಯಮ ಗುರು ಬಲ ಇದ್ದವರು ಸಹ ಬೃಹಸ್ಪತಿ ಶಾಂತಿ ಮಾಡಿ ಮಂಗಲ ಕಾರ್ಯ ಮಾಡಬೇಕು.